ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಸಾಂಸಾರಿಕ ಜೀವನವೇ ಆಗಿರಲಿ ಅಥವಾ ಆಧ್ಯಾತ್ಮ ಜೀವನವೇ ಆಗಿರಲಿ, ಆ ಜೀವನದ ಗುರಿಯನ್ನು ತಲುಪಿಸೋದಕ್ಕೆ ಗುರು ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದರೆ ಮಾತ್ರ ಆ ಜೀವನ ಬಹಳ ಸುಗಮವಾಗಿರುತ್ತೆ. ನಮಗೆ ಮಾರ್ಗದರ್ಶನವನ್ನು ಮಾಡಿ ಸರಿ ತಪ್ಪುಗಳನ್ನು ತಿದ್ದಿ ಒಂದು ಉತ್ತಮವಾದ ದಾರಿಯಲ್ಲಿ ನಡೆಸೋದಕ್ಕೆ ಗುರು ಅನ್ನುವಂತಹ ವ್ಯಕ್ತಿಯ ಅವಶ್ಯಕತೆ ಇರುತ್ತೆ. ಅದರಲ್ಲೂ ಆಧ್ಯಾತ್ಮದಲ್ಲಿ ಗುರು ಅನ್ನುವಂತಹ ವ್ಯಕ್ತಿಯನ್ನ ಅತ್ಯಂತ ಉನ್ನತ ಸ್ಥಾನದಲ್ಲಿ ನಾವು ಇಟ್ಟಿರ್ತೀವಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾವು ಗುರುವಿಗೆ ತ್ರಿಮೂರ್ತಿ ಸ್ಥಾನವನ್ನು ಹಾಗೂ ಆ ತ್ರಿಮೂರ್ತಿಯ ಸ್ಥಾನಕ್ಕಿಂತಲೂ ಎತ್ತರವಾದಂತಹ ಪರಬ್ರಹ್ಮ ಸ್ವರೂಪದ ಸ್ಥಾನವನ್ನು ಕೂಡ ಕೊಟ್ಟಿರ್ತೀವಿ. ಅನೇಕರಿಗೆ ಮಂತ್ರಗಳನ್ನ ಪುಸ್ತಕದಲ್ಲೋ ಅಥವಾ ಇಂಟರ್ನೆಟ್ಟಲ್ಲೋ ತಗೊಂಡು ಜಪ ಮಾಡ್ತಾ ಹೋಗ್ತಾರೆ. ಆಗ ಮಾಡೋದ್ರಿಂದ ನಮ್ಮ ಗುರಿ ಅಂತ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಯಾವುದೇ ಒಂದು ಮಂತ್ರ, ಆ ಮಂತ್ರ ಸಾಕ್ಷಾತ್ ಆ ಜಗನ್ಮಾತೆಯ ಸ್ವರೂಪವೇ ಆಗಿರುತ್ತೆ. ಅದು ಯಾವುದೇ ಮಂತ್ರವಾಗಿದ್ರೂ ಸರ್ವ ಮಂತ್ರ ಸ್ವರೂಪಿಣಿಯಾದ ಜಗನ್ಮಾತೆಯ ರೂಪವೇ ಆಗಿರುತ್ತೆ. ಹಾಗಾಗಿ ಆ ಮಂತ್ರದ ಪ್ರಭಾವ ಎಂಥದ್ದು ಅನ್ನೋದನ್ನ ಒಬ್ಬ ಗುರು ಮಾತ್ರ ತಿಳ್ಕೊಂಡಿರೋಕೆ ಸಾಧ್ಯ ಆಗುತ್ತೆ. ಗುರುವಿನ ನಿರ್ದೇಶನವಿಲ್ಲದೆ ನಾವು ಯಾವುದೇ ಮಂತ್ರ ಜಪವನ್ನು ಮಾಡಿದ್ರು ಅದು ಮರಳುಗಾಡಿನಲ್ಲಿ ನೀರನ್ನು ಹುಡುಕಿದ ಹಾಗಾಗತ್ತೆ, ಅಥವಾ ಅರಣ್ಯದಲ್ಲಿ ನಾವು ರೋಧನೆಯನ್ನು ಮಾಡಿದಾಗ ಆಗತ್ತೆ. ಅದನ್ನ ಕೇಳಿಸ್ಕೊಳ್ಳೋರು ಯಾರೂ ಇರೋದಿಲ್ಲ, ಹಾಗೂ ಅದಕ್ಕೆ ಪ್ರಯೋಜನವೂ ಇರೋದಿಲ್ಲ. ಗುರು ನೀಡದ ವಿದ್ಯೆ ಗೊಡ್ಡು ವಿದ್ಯೆ ಅಂತ ಹೇಳ್ತೀವಿ. ಯಾಕಂದ್ರೆ ಅದ್ರಲ್ಲಿ ಪ್ರಯೋಜನನೇ ಇಲ್ಲ, ಅದರಲ್ಲಿ ಸತ್ವ ಇರೋದಿಲ್ಲ. ನೀನು ಸಾಧಿಸಬೇಕಾದದ್ದನ್ನ ಸಾಧಿಸ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಒಮ್ಮೆ ಸಾಕ್ಷಾತ್ ಪರಮೇಶ್ವರ ತನ್ನ ಮಗನಾದ ಕಾರ್ತಿಕೇಯನಿಂದ ಪ್ರಣವ ಮಂತ್ರದ ರಹಸ್ಯವನ್ನ ತಿಳ್ಕೊಳ್ತಾನೆ. ಆಗ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರಂತೆ, ಗುರುವಾಗಿ ನಾನು ಪ್ರಣವ ಮಂತ್ರದ ರಹಸ್ಯವನ್ನ ತಿಳಿಸ್ಕೊಡುವಾಗ ಶಿಷ್ಯ ಕೆಳಗೆ ಕೂತ್ಕೊಳ್ಬೇಕು ಅನ್ನುವಾಗ ಸಾಕ್ಷಾತ್ ಪರಮೇಶ್ವರ ಶಿಷ್ಯನಾಗಿ ಗುರುವಿನ ಮಹತ್ವವನ್ನು ತಿಳಿಸ್ಕೊಡ್ತಾನೆ. ಅಂದ್ರೆ ಅಂಥ ಪರಮೇಶ್ವರನೇ ಕಲಿಯೋದಕ್ಕೆ ಶಿಷ್ಯನಾಗಿ ತನ್ನ ಮಗನಿಂದ ಉಪದೇಶವನ್ನ ತಗೊಳ್ತಾನೆ ಓಂಕಾರದ್ದು ಅಂದಮೇಲೆ ನಾವು ನೀವು ಯಾವ ಲೆಕ್ಕ? ಗುರು ಕೇವಲ ಮನುಷ್ಯ ಅಲ್ಲ, ಗುರುವನ್ನ ಒಬ್ಬ ವ್ಯಕ್ತಿ ಅಂತ ತಿಳಿದು ನಾವು ತಪ್ಪು ಮಾಡ್ಕೊಂತೀವಿ. ಯಾಕಂದ್ರೆ ಆಧ್ಯಾತ್ಮದಲ್ಲಿ ಗುರುವನ್ನ ದೈವತ್ವದ ಪ್ರತಿನಿಧಿಯನ್ನಾಗಿ ನೋಡ್ಬೇಕು. ಶಿಷ್ಯನಿಗೂ ಅಥವಾ ಆ ಭಗವಂತನ ಮಧ್ಯೆ ಇರುವಂತಹ ಒಂದು ದಾರಿ ಸೇತುವೆಯಾಗಿ ಕೆಲಸ ಮಾಡುವವನೇ ಗುರು. ಯಾವುದೇ ಒಂದು ಮಂತ್ರವನ್ನ ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡಬೇಕು ಅನ್ನುವಾಗ ಗುರುವಿನ ಮೂಲಕ ಬರಬೇಕಾಗತ್ತೆ. ಅದು ಗುರುವಿನ ಮೂಲಕ ಬಂದಾಗ ಮಾತ್ರ ತನ್ನ ಪ್ರಭಾವವನ್ನು ಬೀರೋಕ್ ಸಾಧ್ಯ. ಗುರುವಿನ ದಯೆ ಇಲ್ಲದೆ ಯಾವ ಮಂತ್ರವೂ ಕೂಡ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಉನ್ನತವಾಗಿ ನಾವು ಶಿಕ್ಷಣವನ್ನು ಕಲಿತರೂ ಕೂಡ ಅದು ಒಬ್ಬ ಗುರುವಿನಿಂದಲೇ. ಹಾಗಾಗಿ ಆಧ್ಯಾತ್ಮದಲ್ಲಂತೂ ಒಂದು ಹಂತ ಹಂತವಾಗಿ ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ಸರಿಯಾದ ಗುರುವಿನ ಅವಶ್ಯಕತೆ ಇರುತ್ತೆ. ಕೇವಲ ಮಂತ್ರದೀಕ್ಷೆಗೆ ಮಾತ್ರ ಗುರು ಅಲ್ಲ, ನಮ್ಮ ಜೀವನದ ಎಷ್ಟೋ ಸಮಸ್ಯೆಗಳನ್ನ ಪರಿಹಾರಕ್ಕೂ ಕೂಡ ಗುರು ಇರ್ತಾನೆ. ಹರ ಮುನಿದರೆ ಹರಿ ಕಾಯುವ, ಹರಿ ಮುನಿದರೆ ಹರ ಕಾಯುವ, ಹರಿಹರ ಮುನಿದರೆ ಗುರು ಕಾಯುವ ಅನ್ನುವಂಥ ಮಾತಿದೆ. ಭಗವಂತ ಕೈ ಬಿಟ್ರು ಗುರು ಯಾವತ್ತೂ ಕೈ ಬಿಡೋಕ್ ಸಾಧ್ಯವೇ ಇಲ್ಲ. ನಾವು ಎಷ್ಟೇ ತಪ್ಪನ್ನ ಮಾಡಿದ್ರು ಆ ಗುರುವಿನ ಪಾದಗಳನ್ನು ಒಮ್ಮೆ ಸ್ಪರ್ಶ ಮಾಡಿದರೆ ಆತ ಕ್ಷಮಿಸ್ಬಿಡ್ತಾನೆ. ಹಾಗಾಗಿ ಗುರುವನ್ನ ತಾಯಿ ಸ್ವರೂಪದಲ್ಲಿ ನಾವು ಕಾಣ್ತಾ ಹೋಗ್ಬೇಕು. ಒಬ್ಬ ಶಿಷ್ಯನಾದವನಿಗೆ ಆಸಕ್ತಿ ಇರಬೇಕು, ಯಾವುದನ್ನೇ ಒಂದನ್ನ ಕಲ್ತುಕೊಳ್ಬೇಕು ಅನ್ನೋ ಆಸಕ್ತಿ ಇದ್ದಾಗ ಮಾತ್ರ ಆ ಗುರು ಅವನಿಗೆ ನಿರ್ದೇಶನವನ್ನು ನೀಡಿ ಅವನಿಗೆ ಅವಶ್ಯಕವಾದದ್ದನ್ನ ಕೊಡ್ತಾ ಹೋಗ್ತಾರೆ. ಶ್ರೀವಿದ್ಯೆಯಲ್ಲಂತೂ ಗುರುವಿನ ಕೃಪೆ ಇಲ್ಲದೆ ಇದ್ರೆ ಶ್ರೀವಿದ್ಯೆ ಬರೋದೇ ಇಲ್ಲ. ಅಥವಾ ಸಾಕ್ಷಾತ್ ಜಗನ್ಮಾತೆಯೇ ಗುರುವಾಗಿ ಬಂದು ನಿಂತ್ಕೊಳ್ಬೇಕು ಅನ್ನೋದಾದ್ರೆ ಶಿಷ್ಯನಿಗೂ ಕೂಡ ಆ ಯೋಗ್ಯತೆ ಇರಬೇಕು. ಆ ಯೋಗ್ಯತೆಯನ್ನ ಸಂಪಾದನೆ ಮಾಡಿದ್ದಾಗ ಗುರುವಿನ ರೂಪದಲ್ಲಿ ಆ ತಾಯಿ ಬರ್ತಾಳೆ. ಯಾವುದೋ ಒಂದು ಮಂತ್ರವನ್ನ ನಾವು ಸಿದ್ಧಿ ಮಾಡ್ಕೊಳ್ತೀವಿ ಅನ್ನುವಾಗ ಆ ಸಿದ್ಧಿಗೆ ಗುರುವಿನ ಕೃಪಾಕಟಾಕ್ಷ ಇಲ್ಲದೆ ಇದ್ರೆ ತನ್ನ ಸ್ವಂತ ಪರಿಶ್ರಮದಲ್ಲಿ ನಾನೇನೋ ಒಂದು ಸಾಧನೆ ಮಾಡ್ತೀನಿ ಅಂದ್ರೆ ಅದು ಪೂರ್ಣವಾಗೋದಿಲ್ಲ, ಅಪೂರ್ಣವಾಗುತ್ತೆ. ಯಾಕಂದ್ರೆ ಗುರುವಿನ ಪಾದ ಕಮಲದ ಸೇವಕನಾಗದ ಹೊರತು ನಮಗೆ ಯಾವ ಸಿದ್ಧಿಯೂ ಕೂಡ ಸಿಗೋಕ್ ಸಾಧ್ಯನೇ ಇಲ್ಲ. ಶ್ರೀವಿದ್ಯೆ ಪರಂಪರೆಯಲ್ಲಿ ಗುರುವೇ ಸರ್ವಸ್ವ, ಗುರುವಿನ ಮಾರ್ಗದರ್ಶನವೇ ಎಲ್ಲವೂ. ಗುರುವಿನ ಮಾರ್ಗದರ್ಶನದ ಜೊತೆಗೆ ಆ ಜಗನ್ಮಾತೆಯ ಅನುಗ್ರಹವೂ ಕೂಡ ಬೇಕಾಗತ್ತೆ. ರಾಮಕೃಷ್ಣ ಪರಮಹಂಸರೇ ಆಗಿರಲಿ, ಅಥವಾ ಸಾಕ್ಷಾತ್ ಶಂಕರಾಚಾರ್ಯರಾಗಿರಲಿ, ರಾಮಾನುಜಾಚಾರ್ಯರೇ ಆಗಲಿ, ಶ್ರೀರಾಮಚಂದ್ರನಾಗಿರಲಿ,
ಶ್ರೀಕೃಷ್ಣನೇ ಆಗಿರಲಿ, ಅವರು ವಿದ್ಯೆಗಳೆಲ್ಲವನ್ನು ಕಲಿತದ್ದು ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ. ಒಬ್ಬ ಗುರು ಮಾತ್ರ ತನ್ನ ಶಿಷ್ಯನಲ್ಲಿರುವಂತಹ ಯೋಗ್ಯತೆಯನ್ನ ನಿರ್ಧರಿಸಿ ಅವನಿಗೆ ಉತ್ತಮವಾದ ದಾರಿಯನ್ನ ತೋರಿಸೋ ಸಾಧ್ಯ ಆಗುತ್ತೆ. ಹಾಗಾಗಿ ಗುರುವನ್ನ ಸ್ಮರಣೆ ಮಾಡದೆ ಯಾವುದೇ ಕೆಲಸವನ್ನು ಕೂಡ ಆಧ್ಯಾತ್ಮದ ಮೇಲೆ ಮಾಡಿದ್ರೂ ಅದು ವ್ಯರ್ಥ ಇರುತ್ತೆ. ಗುರು ಏನನ್ನೂ ಹೇಳದೆ ಬರೀ ಬರವಣಿಗೆಯಲ್ಲಿ ಕೊಟ್ಟರೂ ಕೂಡ ಮಂತ್ರ ಸಿದ್ಧಿ ಆಗ್ಬಿಡತ್ತೆ. ಯಾಕಂದ್ರೆ ಗುರುವಿನ ಕೃಪಾ ಕಟಾಕ್ಷ ಹಾಗೆ. ಗುರುವಿನ ಕರುಣೆ ಅಂತದ್ದು ಅನುಭವಿಸಿದವರಿಗೆ ಗೊತ್ತಿರುತ್ತೆ. ಅದು ರಾಘವೇಂದ್ರ ಸ್ವಾಮಿಗಳಾಗಿರಲಿ, ಶಿರ್ಡಿ ಸಾಯಿಬಾಬಾ ಆಗಿರಲಿ, ಅಥವಾ ವೆಂಕಟಾಚಲ ಅವಧೂತರಾಗಿರಲಿ, ಅವರ ಅನುಭವಗಳು, ಅವರ ಮಾರ್ಗದರ್ಶನ, ಅವರ ಜೀವನವೇ ನಮ್ಮೆಲ್ಲರಿಗೂ ದಾರಿದೀಪ ಆಗಿರುತ್ತೆ. ಆಧ್ಯಾತ್ಮದಲ್ಲಿ ಹೋಗ್ಬೇಕು ಅನ್ನುವವರು ಸರಿಯಾದ ಗುರುವನ್ನು ಹುಡುಕಿ ಆ ಗುರುವಿನ ಆದೇಶದಂತೆ ನಡ್ತಾ ಹೋಗ್ಬೇಕು. ಗುರುವಿನ ಅನುಗ್ರಹವಾದ್ರೆ ಶ್ರೀವಿದ್ಯೆಯಲ್ಲಿ ಆ ಕೃಪಾ ಕಟಾಕ್ಷದ ಮೂಲಕ ಯಾವ ಹಂತಗಳನ್ನೂ ದಾಟದೆ ಲಲಿತಾ ಪರಮೇಶ್ವರ ಮೂಲ ಮಂತ್ರವನ್ನೇ ಕೊಟ್ಟರು ಸಾಕಷ್ಟು ಜನ ಜಪ ಮಾಡ್ತಾ ಇರೋರಿದ್ದಾರೆ. ಯಾಕಂದ್ರೆ ಅದು ಗುರುವಿನ ಕೃಪಾ ಕಟಾಕ್ಷ. ಗುರುವಿನ ಕೃಪಾ ಕಟಾಕ್ಷವಿಲ್ಲದೆ ಏನೂ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಧ್ಯಾತ್ಮ ಅನ್ನುವಂಥ ದೊಡ್ಡ ಸಾಗರದಲ್ಲಿ ಗುರು ಅನ್ನುವಂಥ ವ್ಯಕ್ತಿ ಅಂಬಿಗನಾಗಿ ಕೆಲಸ ಮಾಡ್ತಾರೆ. ಯಾವ ದಾರಿಯಲ್ಲಿ ಹೋಗ್ಬೇಕು ನಾವು, ಆ ದಾರಿಯಲ್ಲಿ ಯಾವ ತೆರನಾದ ಸಮಸ್ಯೆಗಳು ಬರುತ್ತೆ, ಅದನ್ನ ಹೇಗೆ ನಾವು ನಿಭಾಯಿಸಬೇಕು ಅನ್ನುವ ಮಾರ್ಗದರ್ಶನ ಆತ ನೀಡ್ತಾ ಹೋಗ್ತಾನೆ. ಗುರುವಿಗೆ ಸಂಪೂರ್ಣವಾಗಿ ಶರಣಾಗದ ಹೊರತು ಯಾವ ವಿದ್ಯೆಯೂ ಸಿದ್ಧಿಸೋದಿಲ್ಲ. ಹಾಗಾಗಿ ಆಧ್ಯಾತ್ಮದಲ್ಲಿ ಮೊದಲು ನಾವು ಹುಡುಕೊಳ್ಬೇಕಾದದ್ದು ಒಬ್ಬ ನಿಷ್ಠಾವಂತ ಆಧ್ಯಾತ್ಮ ಗುರುವನ್ನ. ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ.